everyone's side. ಸಾಧು ಕೋಕಿಲ ಸರ್ ಕಾಯ್ತಿದ್ದಾರೆ ಸರ್ ಎಲ್ಲ ನಿಮ್ ಮಾತಿಗೆ. ಜೈ ಹಲೋ, ಲೇಟ್ ಇದು. ನಿಮ್ಮ ಮನವಿನೆಲ್ಲ ಜ್ಞಾಪಿಸ್ತೊಂಬನ್ನಿ. ಎಲ್ಲ ಮಾಧ್ಯಮದವರಿಗೆ, ಸ್ನೇಹಿತರಿಗೆ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು, ಮೂರು. ಈ ಸಿನಿಮಾದಲ್ಲಿ ಓಪನಿಂಗ್ ಎಲ್ಲ 8 ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ. ಅದು ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ? ಅವರು ಮನೆಯವ್ರಿಗೆ ಮಾತ್ರ ಗಂಡ. ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ, ಪ್ರತಿ ಸೀನಲ್ಲೂ ನಂದೊಂದು ಡೈಲಾಗ್ ಇದೆ. ಗುರು ನೋಡಮ್ಮ, 8 ಜನ ಕೊಟ್ಟಿದೀವಿ, 2 ಸುಂದರವಾಗಿ ಹೀರೋಯಿನ್ ಕೊಟ್ಟಿದೀವಿ, ಚಚ್ಚಿ ಕೊಚ್ಚಿ ಕೆಡವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ ಚಚ್ಚಿ ಕೆಡವ್ಕೊಂಡು ನಮ್ಮನ್ನು ಕೊಚ್ಚುತ್ತಾ ಇರ್ತಾರೆ. ನನ್ನ ಗಿರಿನ ಬಿಟ್ಟು ಅವ್ರು ಬೇರೆದಕ್ಕೆ ಆತರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ? ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ ಡೈರೆಕ್ಟ್ರೆ. ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬಹುದು. ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ, ಸೂಪರ್ ಟೈಟ್ಲ್, ಸಖತ್ ಹುಡುಕೋರು. ಅವ್ರು ಇದು ಕ್ಯಾರೆಕ್ಟರ್ಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು, ಆ ಕಾರ್ಟೂನ್ ಡ್ಯಾನ್ಸ್. ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಆಗಿರುವಂತ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಈ ತರದ ಸಿನಿಮಾ ಕೈ ತಗೊಂಡಿರಲ್ಲ. ಇದು ಅವರು ತುಂಬಾನೇ ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು. ಎಷ್ಟು ಜನ ಇದೀವಿ ಅಂದ್ರೆ ಒಂಥರ ಇದು ನಮ್ಮ ಮಹೇಶ್ ಬಾಬು, ಈ NTR ಅವ್ರ ಸಿನಿಮಾದಲ್ಲೆಲ್ಲ ತುಂಬಾ ಹೆವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು, ಎಲ್ಲಾ ದೊಡ್ಡವರು. ಈಗ ಕಲ್ಕಿ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆತರ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್, ತುಂಬಾ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ತರ ಸ್ಕ್ರೀನ್ ಪ್ಲೇ ಮಾಡಿರುವಂತ ಒಂದು ಅದ್ಭುತವಾದ ಸಿನಿಮಾ. 2 ಹಾಡು ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ್ ಆಗಿ ಮಾಡಿದ್ದಾರೆ ಸಾಂಗು. ಮಧ್ಯದಲ್ಲಿ ನಿಮ್ ಡ್ಯಾನ್ಸ್ ಕೂಡ ಸಾಕಾಗಿತ್ತು. ಮಾಳವಿಕಾ ಅವರೇ ನಮಸ್ಕಾರ. ಬೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಆರ್ಟಿಸ್ಟ್. ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟ್ ಅಲ್ಲಿ ಕೂಡ ಏನ್ ಕ್ಯಾರೆಕ್ಟರ್ ಏನ್ ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು. ಜೊತೆಗೆ ನಮ್ಮನ್ನೆಲ್ಲ ಕೆಡುಕೊಳ್ಳಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ರಂಗಣ್ಣರವರು ಆಗಿ ನೀರಲ್ಲಿ ಬಿದ್ದು ಎದ್ದು ಹೊಟ್ಟೆ ಉಣ್ಣ ಆಗೋಂತ ನಗು ಈ ಸಿನಿಮಾದಲ್ಲಿ. ನಂದು ರಂಗಾಯಣ ಸಾಧನೆ ಸಕ್ಕತ್ತಾಗಿದೆ, ಸಕ್ಕತ್ತ ಮಾಡಿದ್ದಾರೆ. ಗಿರಿ, ಶ್ರೀನಿವಾಸ್ ಸರ್ ಎಲ್ಲ ದೊಡ್ಡ ರಾಮಕೃಷ್ಣ ಅವರು, ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರ್ಬೇಕು ಅನ್ಸುತ್ತೆ. ಶಶಿಕುಮಾರ್ ಅವ್ರದ್ದು ಫುಲ್ ಎಲ್ಲಿ ಡ್ಯಾನ್ಸ್, ಅವರು ಕೊಚ್ಚಿ ಅವ್ರು ಕೆಡುತ್ತಾ ಇದ್ರು. ಆಚೆ ಹೀರೋ ಪಕ್ಕದ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆಡಿಸಿ ಆತರ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು. ಎಲ್ಲ ದೊಡ್ಡ ಕಲಾವಿದರಿದ್ದಾರೆ. ಇದು ಥಿಯೇಟರ್ಗೆ ಬಂದಾಗ ಎಲ್ಲ ನಮ್ಮ ಏನ್ ಹೇಳ್ತಾರೆ ಅಭಿಮಾನಿಗಳನ್ನ, ಚಿತ್ರಪ್ರೇಮಿಗಳನ್ನ ಕರ್ಕೊಂಬರುವಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಈ ನಡುವೆ ಸ್ವಲ್ಪ ಶ್ರೀನಿವಾಸ್ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ. ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅಷ್ಟು ಬ್ರೈಟ್ ಆಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ. ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು, ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಉಡ್ಕೊಂಡ್ ಬಂದವ್ರೆ. ಪಾಪ ಸೀರೆ ಉಡಕ್ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾಡರ್ನ್ ಡ್ರೆಸ್ ಅಲ್ಲೇ ಬಂದ್ಬಿಡ್ಬೇಕಾಯ್ತು, ಈಸಿ ಇತ್ತು ನಿಮ್ಗೆ. ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ, ಅದು ಸೀರೆನಾ ಇಲ್ಲ ಅದು ಫ್ರಾಕ್ ಆಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ.
me, forever on fire. ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮ್ಗೆಲ್ಲ ಸ್ಪಾಟ್ ಅಲ್ಲಿ ಅದ್ಯಾವ್ದ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ತಂದ್ಕೊಡೋರು. ನಮ್ಗೆ ಹೆಸರು ಬಂದಿ ನೈಲು ಪರ್ಚ್ ಅಂತ. ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆಯಂತೆ. ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾದಲ್ಲಿ. ಬಟ್ ಮೀನ್ ಕೆಂಪಿಗಿತ್ತಲ್ಲ, ಕಪ್ಪಿಗಿರ್ಬೇಕಾಯ್ತಲ್ಲ, ಇಲ್ಲಲ್ಲ. ಸೊ ನಿಮ್ಮ ಪ್ರೋತ್ಸಾಹ, ಗ್ಲಾಮರಸ್ ಆಗಿ ಸಿನಿಮಾ ತೆಗೆದಿದ್ದೀರ, ಎಲ್ರಿಗೂ ಒಳ್ಳೇದಾಗಿ ಸಿನಿಮಾ ಹಿಟ್ ಆಗಲಿ.